IPL ಅಂದ ತಕ್ಷಣ ದಿನ ಒಂದೊಂದು ಹೊಸ ಸುದ್ದಿಗಳು ಮತ್ತು ಹೊಸ ರೆಕಾರ್ಡ್ಸ್ ಆಗ್ತಾನೆ ಇರ್ತಾವೆ. ಸುದ್ದಿಗಳಿಗಂತೂ ಏನು ಬಿಡ್ರಿ ಕಡಿಮೆನೇ ಇಲ್ಲ. ಯಾಕಂದ್ರೆ ಪ್ರತಿದಿನ ಪ್ರತಿಯೊಂದು ಬಾಲಿಗೂ ಒಂದೊಂದು ಸುದ್ದಿ ಇದ್ದೇ ಇರುತ್ತೆ. ಅದು ಹಂಗಾತು ಹಿಂಗಾತು ಕೆಲವೊಂದಷ್ಟು ಸುದ್ದಿಗಳಂತೂ ಫಿಕ್ಸ್, ಸುದ್ದಿಗಳಿಗೇನು ಕಮ್ಮಿ ಇಲ್ಲ. ಆದರೆ ರೆಕಾರ್ಡ್ಸ್ನೂ ಆಗ್ತಾನೆ ಇರ್ತಾವೆ. ಕೆಲವೊಂದಷ್ಟು ನಮ್ಮ ಭಾರತದೊಳಗಿನ ರೆಕಾರ್ಡ್ಸ್ ಬ್ರೇಕ್ ಆದ್ರೆ ಇನ್ನು ಕೆಲವೊಮ್ಮೆ ಅಂತಾರಾಷ್ಟ್ರೀಯ ಮಟ್ಟದ ರೆಕಾರ್ಡ್ಸ್ಗಳೆಲ್ಲ ಬ್ರೇಕ್ ಆಗ್ತಾ ಇರ್ತಾವೆ. ಅದೇ ಥರನಂಥ ಅಂತಾರಾಷ್ಟ್ರೀಯ ಮಟ್ಟದ ಒಂದು ವಿಶ್ವ ದಾಖಲೆಯನ್ನು ನಿನ್ನೆ ನಮ್ಮ RCB ಮಾಡೈತಿ. ಮತ್ತೊಳ್ಳಿ ಅದೊಂದು ದಾಖಲೆ ಬೇಕಾಗಿತ್ತಾ ಬೇಡಾಗಿತ್ತಾ ಅಂತೇಳಿ ಅದ್ರ ಬಗ್ಗೆ ಆಮ್ಯಾಗ ವಿಚಾರಿಸೋಣ. ಇನ್ನು ನಿನ್ನೆ ಮ್ಯಾಚ್ ಒಳಗೆ ಆದಂಥ ಒಂದಷ್ಟು ಘಟನೆಗಳ ಬಗ್ಗೆ ನೋಡೋದಾದ್ರೆ, ಇನ್ನೊಂದು ಕೃಣಾಲ್ ಪಾಂಡ್ಯ ಮತ್ತು ಹಾರ್ದಿಕ್ ಪಾಂಡ್ಯ ನಡುವಿನ ಒಂದು ಕೋಲ್ಡ್ ವಾರ್. ಇದಾದಮೇಲೆ ವಿರಾಟ್ ಕೊಹ್ಲಿ ಅವ್ರಿಗೆ ರಿಟೈರ್ಡ್ ಹರ್ಟ್ ವಿಕೆಟ್ ಕೊಡಬೇಕಿತ್ತು ಅನ್ನೋದು ಒಂದು ಚರ್ಚೆ ಆರಂಭ ಆಗೈತಿ. ಇವು ನಿನ್ನೆ ಮ್ಯಾಚಲ್ಲಿ ನಡೆದಂಥ ಕೆಲವೊಂದು ಮುಖ್ಯ ಘಟನೆಗಳು. ಈ ಒಂದೊಂದು ಘಟನೆಗಳನ್ನು ವಿವರಿಸ್ಕೊತ ಹೋಗ್ತೀನಿ, ಬರ್ರಿ ನೋಡೋಣ. ಇನ್ನು ವಿಶ್ವ ದಾಖಲೆ ಅಂತ ಹೇಳೋದಾದ್ರೆ, ನಮ್ಮ RCB ಮ್ಯಾಚ್ ಅವರು ಈ ಒಂದು ವಿಶ್ವ ದಾಖಲೆಯನ್ನು ಮಾಡೋಕ್ಕಿಂತ ಮುಂಚೆನೇ ಒಂದು 2 ಟೀಮುಗಳು ಈ ಒಂದು ದಾಖಲೆಗಳನ್ನು ಮಾಡಿದ್ವು. ಆದರೆ 2 ಟೀಮ್ಗಳು ಸೇರಿ ಮಾಡಿದಂಥ ದಾಖಲೆನ ನಮ್ಮ RCB ಒಂದೇ ತಂಡ ಆ 2 ದಾಖಲೆಗಳನ್ನು ತನ್ನದಾಗಿಸ್ಕೊಂಡೈತೆ ನಿನ್ನೆ. ಅದು ಏನಪ್ಪ ಅಂತಂದ್ರೆ, ನಮ್ಮ IPL ಅಲ್ಲೇ ಆಡುವಂಥ ಒಂದು ಫ್ರಾಂಚೈಸಿ ಅಂದರೆ ಪಂಜಾಬ್ ಕಿಂಗ್ಸ್ ಅವರು ಒಂದು ಸತತವಾಗಿ 4 ಮ್ಯಾಚ್ಗಳ ಒಳಗೆ 200+ ರನ್ ಹೊಡೆಯೋದ್ರ ಮೂಲಕ ಇದೊಂದು ವಿಶ್ವ ದಾಖಲೆಯನ್ನಾಗಿ ಮಾಡಿದ್ರು ಅವರು. ಅದಾದ ಬಳಿಕ ಆಸ್ಟ್ರೇಲಿಯಾ ಟೀಮ್ದವರು ಸತತವಾಗಿ 4 ಮ್ಯಾಚ್ಗಳಲ್ಲಿ 200+ ರನ್ ಬಿಟ್ಟು ಕೊಡೋದ್ರ ಮೂಲಕ, ಅಂದರೆ 200+ ರನ್ನ ಹೊಡೆಸ್ಕೊಳ್ಳೋದ್ರ ಮೂಲಕ, ಎದುರಾಳಿ ಕಡೆಯಿಂದ 200+ ರನ್ಗಳನ್ನು ಹೊಡೆಸ್ಕೊಳ್ಳೋದ್ರ ಮೂಲಕ ಅವರೊಂದು ಹೊಸ ದಾಖಲೆಯನ್ನು ಮಾಡಿದ್ರು. ಈ 2 ದಾಖಲೆಗಳು ಏನಿದಾವಲ್ಲ ನಿಮ್ಗೆ ಆಲ್ಮೋಸ್ಟ್ ಗೊತ್ತಾಗಿರುತ್ತೆ ಈಗ. ಯಾಕಂದರೆ RCB ಅವರು ಸತತವಾಗಿ 4 ಮ್ಯಾಚ್ಗಳಲ್ಲಿ 200+ ರನ್ಗಳನ್ನು ಹೊಡೆದಿದ್ದಾರೆ. ಇದೊಂದು ದಾಖಲೆ ಆದರೆ, ಇನ್ನು ಸತತವಾಗಿ 4 ಮ್ಯಾಚ್ಗಳಲ್ಲಿ 200+ ರನ್ನನ್ನು RCB ಅವರು ಬಿಟ್ಟು ಕೊಟ್ಟಿದ್ದಾರೆ. ಇದು 2ನೇ ದಾಖಲೆ. ಈ ಪಂಜಾಬ್ ಕಿಂಗ್ಸ್ ಅವರು ಮತ್ತು ಆಸ್ಟ್ರೇಲಿಯಾದವರು ಏನು ಮಾಡಿದಲ್ಲ, ಈ T20 ಫಾರ್ಮೆಟ್ ಒಳಗೆ ನಮ್ಮ RCB ಅವರು ಈ 2 ರೆಕಾರ್ಡ್ಸ್ಗಳನ್ನು ತಮ್ಮದಾಗಿಸ್ಕೊಂಡಿದ್ದಾರೆ. ಒಂಥರ ಈ ರೆಕಾರ್ಡ್ಸ್ ಬೇಕಾಗಿತ್ತು ಬೇಡಾಗಿತ್ತು ಅದು ಒಂಥರ ವಿಚಾರ. ಆದರೆ ನನಗನ್ಸಿ ಮಟ್ಟಿಗೆ ಈ 200+ ಹೊಡೆದಿರೋದಂತೂ ಒಂದು ಖುಷಿ ಇರೋದು. ಆದರೆ ಅದನ್ನು ಬಿಟ್ಟು ಕೊಟ್ಟಿದ್ದು ಒಂಥರ ಅಹಿತಕರ ಆಗಿ ಅನಿಸುತ್ತೆ. ಆದರೆ ಇನ್ನೊಂದು ವಿಶೇಷ ಏನಂದ್ರೆ, ಈ 4 ಮ್ಯಾಚ್ ಒಳಗೆ 1 ಮ್ಯಾಚ್ ಸೋತು 3 ಮ್ಯಾಚ್ ಅಂತೂ ಗೆದ್ದಾರೆ. ಇದು ನಾವು ಖುಷಿಯಿಂದ ಹೇಳ್ಬೋದು. ಇನ್ನು ನೆಕ್ಸ್ಟ್ ನೋಡೋದಾದ್ರೆ, ಹಾರ್ದಿಕ್ ಪಾಂಡ್ಯ ಮತ್ತು ಕೃಣಾಲ್ ಪಾಂಡ್ಯ ಅವರ ನಡುವಿನ ಒಂದು ಕೋಲ್ಡ್ ವಾರ್. ನೀವು ನಿನ್ನೆ ಮ್ಯಾಚ್ ನೋಡುವಾಗ ನೀವು ಗಮನಕ್ಕೆ ಬಂದಿರ್ಬೋದು. ಏನಪ್ಪ ಅಂತಂದ್ರೆ, ಕೃಣಾಲ್ ಪಾಂಡ್ಯ ಅವ್ರು ಬಾಲಿಂಗ್ ಇರ್ತಾರೆ, ಹಾರ್ದಿಕ್ ಪಾಂಡ್ಯ ಅವ್ರು ಬ್ಯಾಟಿಂಗ್ ಬರ್ತಾರೆ. ಹಾರ್ದಿಕ್ ಪಾಂಡ್ಯ ಅವ್ರನ್ನ ಹೆಂಗೆ ವೆಲ್ಕಮ್ ಮಾಡ್ತಾರಂದ್ರೆ, ಇವರು ಸ್ಪಿನ್ನರ್ ಆಗಿದ್ದರೂ ಕೂಡ ಒಂದು ಬೌನ್ಸರ್ ಹೋಗಿದ್ರ ಮೂಲಕ ಅವ್ರನ್ನ ವೆಲ್ಕಮ್ ಮಾಡ್ಕೋತಾರೆ. ಹಾರ್ದಿಕ್ ಪಾಂಡ್ಯ ಅವ್ರಿಗೆ ಅಷ್ಟೇ ಅಲ್ಲ, ಕೃಣಾಲ್ ಪಾಂಡ್ಯ ಅವ್ರು ಮೊದಲಾದರೂ ಯಾರಿಗಾದರೂ ಬೌನ್ಸರ್ಗಳನ್ನ ಮತ್ತು ಅವ್ರು ಏನು ರೌಂಡ್ ಆರ್ಮ್ ಅಂತೀವಲ್ಲ ಆ ರೀತಿಯಾಗಿ ಬಾಲಿಂಗ್ ಹಾಕೋದನ್ನು ನಾವೆಲ್ಲರೂ ಈಗಾಗಲೇ ನೋಡಿರ್ತೀವಿ. ಅದೇನು ಹೊಸದೇನಲ್ಲ. ಆದರೂ ಒಂದು ಸ್ವಲ್ಪ ನಿನ್ನೆ ಅವರು ಬಾಲ್ ಒಗೆದಾಗ ಅಲ್ಲಿ ಹಾರ್ದಿಕ್ ಪಾಂಡ್ಯ ರಿಯಾಕ್ಷನ್ನು ಸ್ವಲ್ಪ ಬೇರೆ ಇತ್ತು. ಅವರು ಹೋಗಿ ಅನ್ನೋಂಗಿತ್ತು. ಬಟ್ ಅದೇ ಬೇರೆ ಟೈಮಲ್ಲಿ ಆಗಿದ್ರೆ, ಈ ಹಿಂದಿನ ಮ್ಯಾಚ್ಗಳಲ್ಲಿ ಆಗಿದ್ದರೆ ಅಲ್ಲಿ ಏನೋ ಒಂದು ಮುಗುಳ್ನಾಗೆ ನಕ್ಕೋ ಏನೋ ಒಂದು ಅವರು ಮ್ಯಾನೇಜ್ ಮಾಡ್ತಾಯಿದ್ರು, ಆ ರೀತಿ ಇತ್ತು. ಬಟ್ ನಿನ್ನೆ ಮ್ಯಾಚ್ ನೋಡಿದಾಗ ಆ ರೀತಿ ಸಿಚುವೇಶನ್ಸ್ ಏನೋ ಕಾಣಲಿಲ್ಲ. ಏನಾಗಿತ್ತು ಏನೋ. ಮತ್ತೊಬ್ಬ ಸೊಳ್ಳೆ ಇನ್ನೊಂದಷ್ಟು ಚರ್ಚೆಗಳು ಆರಂಭ ಆಗ್ಯಾವ. ಏನಂದ್ರೆ, ಮ್ಯಾಚ್ ಮುಗಿದ್ಮೇಲೆ ಹಾರ್ದಿಕ್ ಪಾಂಡ್ಯ ಅವರಾಯಿತು ಮತ್ತು ಕೃಣಾಲ್ ಪಾಂಡ್ಯ ಅವರಾಯಿತು ಯಾರು ಕೂಡ ಒಬ್ರಿಗೊಬ್ರು ಪರಸ್ಪರ ಹ್ಯಾಂಡ್ಶೇಕ್ ಮಾಡಿಲ್ಲ ಅಂತೇಳಿ. ಆದರೆ ಅದು ಎಷ್ಟರ ಮಟ್ಟಿಗೆ ನಿಜ ಸುಳ್ಳು ಗೊತ್ತಿಲ್ಲ. ಬಟ್ ಚರ್ಚೆಗಳಂತೂ ಆಗ್ತಾ ಇದ್ದಾವೆ. ಆದರೆ ಈ ಒಂದು ಅಷ್ಟು ಕೋಲ್ಡ್ ವಾರ್ ಮಧ್ಯೆ ಏನೇನೋ ಬೇರೆ ಬೇರೆ ವಿಷಯಗಳು ಸುದ್ದಿಗಳು ಹರಡ್ತಾ ಇದ್ದಾವೆ. ಆದರೆ ಈ ಒಂದು ಕೋಲ್ಡ್ ವಾರ್ಗೆ ಏನು ಕಾರಣ ಅಂತ ಗೊತ್ತಿಲ್ಲ. ಆದರೆ ನಾವು IPL ಇತಿಹಾಸದಾಗ ನೋಡಿದ್ರೆ, ನಾನು IPL ನೋಡ್ಕೊತ ಬಂದಂಗೆ ಒಂದು ಒಳ್ಳೆ ಬಾಂಡಿಂಗ್ ಆಗಿತ್ತು ಹಾರ್ದಿಕ್ ಪಾಂಡ್ಯ ಮತ್ತು ಕೃಣಾಲ್ ಪಾಂಡ್ಯ ಅವ್ರದ್ದು. ಅವ್ರು ಯಾವತ್ತೂ ಕೂಡ ಜಗಳ ಮಾಡಿರೋದು ನೋಡಿಲ್ಲ. ಯಾಕಂದ್ರೆ ನಾವು ಹಿಂದಿನ ದಿನಗಳಲ್ಲಿ ಬೇರೆ ಬೇರೆ ಅವ್ರ ಟೀಮಿಗೆ ಆಡ್ತಾ ಇದ್ರು, ಅವಾಗೆಲ್ಲ ನೋಡಿರ್ಬೋದು. ಭಾಳ ದೂರ ಹೋಗೋದು ಬೇಡ, ಇದೇ ಹಿಂದಿನ ಸೀಸನಿಗೆ ಹೋಗೋದಾದ್ರೆ ಕೃಣಾಲ್ ಪಾಂಡ್ಯ ಅವರು RCB ಪರ ಆಡಬೇಕಾದ್ರೆ ಅವರು ಒಂದು 3 ವಿಕೆಟ್ನ ಹೋಗಿದ್ದಾರೆ. ಆ 3 ವಿಕೆಟ್ ಹೋಗೋದು ಅಷ್ಟೇ ಅಲ್ಲ, ಒಳ್ಳೆ ಮ್ಯಾಚ್ ಟರ್ನ್ ಮಾಡಿಕೊಡ್ತಾರೆ. ಮತ್ತು ಅವಾಗಾಯಿತು. ಮತ್ತು ಇನ್ನೊಂದು ಸಲ ಡೆಲ್ಲಿ ಅಪೋಸಿಟ್ ಕೃಣಾಲ್ ಪಾಂಡ್ಯ ಅವರ ಒಂದು ಹಾಫ್ ಸೆಂಚುರಿನ ಹೊಡಿತಾರೆ. ಅವಾಗಾದರೂ ಸಹಿತ ಇದೇ ಹಾರ್ದಿಕ್ ಪಾಂಡ್ಯ ಅವರು ಅವ್ರ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಕೃಣಾಲ್ ಪಾಂಡ್ಯ ಅವ್ರದ್ದು ಫೋಟೋ ಹಾಕಿ ಅವರ ಒಂದು ಖುಷಿನ ವ್ಯಕ್ತಪಡಿಸಿದ್ರು. ಆ ರೀತಿಯಾದಂಥ ಅವ್ರದ್ದೊಂದು ಸಹೋದರ ಸಂಬಂಧ ಆಗಿತ್ತು. ಬಟ್ ಯಾಕೋ ಈ ಮ್ಯಾಚ್ ಒಳಗೆ ಏನೋ ಒಂದಷ್ಟು ಗಡಿಬಿಡಿಗಳು ಆಗ್ತಾ ಇದ್ದಾವೆ ಅಂತ ಅನಿಸುತ್ತೆ. ನಿನ್ನೆ ಮ್ಯಾಚ್ ಒಳಗೆ ನೋಡೋಣ ಇಲ್ಲಿಗೆ ಹೋಗಿ ತಲುಪುತ್ತೋ ಏನಾಗುತ್ತೋ ಅಂತೇಳಿ. ಇನ್ನು 3ನೇ ವಿಷಯ ನೋಡೋದಾದ್ರೆ, ಭಾಳ ಇಂಪಾರ್ಟೆಂಟ್ ವಿಷಯ. ವಿರಾಟ್ ಕೊಹ್ಲಿ ಅವರು ನಿನ್ನೆ 37 ಬಾಲ್ ಒಳಗೆ 50 ರನ್ನ ಪೂರ್ಣಗೊಳಿಸ್ತಾರೆ. ಅಷ್ಟೇ ಅಲ್ಲ, ಆ ಕಡೆ ಇನ್ನೊಂದು ಎಂಡಿಂದ RCB ತಂಡದ ಕ್ಯಾಪ್ಟನ್ ರಜತ್ ಪಟಿದಾರ್ ಅವರು 20 ಬಾಲ್ ಒಳಗೆ 50 ರನ್ನನ್ನು ಸಂಪೂರ್ಣಗೊಳಿಸ್ತಾರೆ. ಈ ಒಂದು ಮ್ಯಾಚ್ ನಡಿಬೇಕಾದ್ರೆ ಒಬ್ಬರು ಲೈವ್ ಕಮೆಂಟ್ರಿ ಒಳಗೆ ಒಬ್ಬರು ಕಮೆಂಟೇಟರ್ ಹೇಳ್ತಾರೆ, ಈ ವಿರಾಟ್ ಕೊಹ್ಲಿ ಅವರು ಇಷ್ಟು ಸ್ಲೋ ಆಗಿ ಆಡೋದಾದ್ರೆ
ಇವ್ರನ್ನ ರಿಟೈರ್ಡ್ ಹರ್ಟ್ ವಿಕೆಟ್ ಕೊಟ್ಟು ನೀವು ಹೊರಗೆ ಕಳಿಸ್ಬೋದು, ಅವ್ರನ್ನ ಹಿಂದೆ ಬರುವಂಥ ದಾಂಡಿಗರಿಗೆ ಒಂದು ಚಾನ್ಸ್ ಕೊಡ್ಬೋದು ಅಂಥೇಳಿ. ಆದರೆ ಇವರು ರಜತ್ ಪಟಿದಾರ್ ಅವ್ರಿಗೆ ಕಿವಿ ಮಾತು ಹೇಳ್ತಾ ಇದ್ದಾರೋ, ಫ್ರಾಂಚೈಸಿ ಕಿವಿ ಮಾತು ಹೇಳ್ತಾ ಇದ್ದಾರೋ ಗೊತ್ತಿಲ್ಲ. ಆದರೆ IPLನ ಇಷ್ಟು ದಿನಗಳ ಇತಿಹಾಸದೊಳಗೆ ಯಾವತ್ತೂ ಸಹಿತ ವಿರಾಟ್ ಕೊಹ್ಲಿ ಅವರು ರಿಟೈರ್ಡ್ ಔಟ್ ಆಗಿದ್ದು ಇಲ್ಲವೇ ಇಲ್ಲ. ಆದರೆ ಈ ರಿಟೈರ್ಡ್ ಔಟ್ನ ಒಂದಷ್ಟು ಸಿಚುವೇಶನ್ಗಳಿಗಾಗಿ, ಈ ಒಂದು ಸಂದರ್ಭಕ್ಕಾಗಿ ಮಾಡಿದ್ರೆ, ಆದರೆ ಇವತ್ತಿನ ದಿನಗಳಲ್ಲಿ ಇದನ್ನು ಬೇರೆ ಬೇರೆ ರೀತಿಯಾಗಿ ಬಳಸ್ಕೋತಿದ್ದಾರೆ. ನಾವು ಇದನ್ನು ನೋಡಿರ್ಬೋದು. ಲಾಸ್ಟ್ ಟೈಮ್ ಇದೇ ಚೆನ್ನೈ ಮ್ಯಾಚ್ ಒಳಗೆ ಅವರು ಆಯುಷ್ ಮಾತ್ರೆ ಅವ್ರನ್ನ ಹೊರಗೆ ಕರೆದು ಶಿವಮ್ ದುಬೆ ಅವ್ರನ್ನ ಒಳಗೆ ಕಳಿಸ್ತಾರೆ. ಈ ರೀತಿಯಾದಂಥ ಒಂದಷ್ಟು ಘಟನೆಗಳು ನಡೀತಿದ್ದಾವೆ. ಈಗಿರಬೇಕಾದ್ರೆ ರಜತ್ ಪಟಿದಾರ್ ಅವ್ರಿಗೆ ಡೈರೆಕ್ಟಾಗಿ ಹೇಳಿದಾರೆ ಅಂತಂದರು, ಅಥವಾ RCB ಮ್ಯಾನೇಜ್ಮೆಂಟ್ಗೆ ಹೇಳಿದಾರೆ ಅಂತಂದರು, ವಿರಾಟ್ ಕೊಹ್ಲಿ ಅವರನ್ನು ರಿಟೈರ್ಡ್ ಹರ್ಟ್ ಮಾಡಿ ಔಟ್ ಮಾಡಿ ಹೊರಗೆ ಕರೆಸೋಕ್ಕಾಗುತ್ತಾ? ಇದಂತೂ ನನಗನ್ಸಿದ ಮಟ್ಟಿಗೆ ಸಾಧ್ಯನೇ ಇಲ್ಲ ಅನ್ಕೋತೀನಿ. ಮತ್ತು ಆದರೂ ಇನ್ನೊಂದು, ವಿರಾಟ್ ಕೊಹ್ಲಿ ಅವ್ರಿಗೆ ಒಂದಷ್ಟು ಕಾಲು ನೋವುಗಳು ಮತ್ತು ಜ್ವರ ಏನೋ ಕಾಡ್ತಾ ಇತ್ತಂತೇಳಿ ಸುದ್ದಿ. ಇದು ಸುದ್ದಿ ಆದ್ದರಿಂದ ಇಲ್ಲಿ ಕೆಲವೊಂದಷ್ಟು ಏನಾಗುತ್ತೆ, ಅವ್ರಿಗೆ ಅಷ್ಟೆಲ್ಲ ತ್ರಾಸ ಇದ್ದರೂ ಕೂಡ ಅವರು ನನ್ನನ್ನು ನೋಡೋಕೆ ಅಥವಾ RCB ಮ್ಯಾಚನ್ನು ನೋಡೋಕೆ ಬಂದ ಅಭಿಮಾನಿಗಳಿಗೆ ನಿರಾಶೆ ಆಗಬಾರ್ದಂತೇಳಿ ಯಾವುದನ್ನೂ ಕೂಡ ಲೆಕ್ಕಿಸದ ಒಳಗೆ ಬಂದ ಮ್ಯಾಚ್ ಆಡ್ತಾರೆ. ಆದರೆ ಫೀಲ್ಡಿಂಗ್ ಮಾಡೋದಿಲ್ಲ, ಆದರೆ ಬ್ಯಾಟಿಂಗ್ ಅಂತೂ ಆಡ್ತಾರೆ ಅವರು. ಆದರೆ ಅವ್ರ ಒಳಗೂ ಒಂದು ಅದು ಏನಂತೀವಲ್ಲ ನಾವು, ಇಷ್ಟು ಸ್ಲೋ ಆಗಿ ಆಡಬಾರ್ದಿತ್ತು ಅನ್ನೋ ಒಂದು ಅವ್ರ ಒಳಗೂ ಕಾಡ್ತಾ ಇತ್ತು ಅನಿಸುತ್ತೆ. ಯಾಕಂದರೆ ಅವರು 50 ಮಾಡಿದ್ರು ಸಹಿತ ಬ್ಯಾಟ್ ಎತ್ತೋದಿಲ್ಲ, ಯಾವುದೋ ಸೆಲೆಬ್ರೇಷನ್ ಮಾಡೋದಿಲ್ಲ, ಏನು ಮಾಡೋದಿಲ್ಲ. ನೀವು ಲಾಸ್ಟ್ ಮ್ಯಾಚಲ್ಲೆಲ್ಲ ನೋಡಿರ್ಬೋದು, ವಿರಾಟ್ ಕೊಹ್ಲಿ ಅವ್ರು 50 ಆದ ತಕ್ಷಣ ಸೆಲೆಬ್ರೇಷನ್ ಮಾಡ್ತಿದ್ರು ವಾಪಸ್. ಮತ್ತೊಳ್ಳಿ ಹಿಂದಿನ ಮ್ಯಾಚಲ್ಲಿ, ಫಸ್ಟ್ ಮ್ಯಾಚಲ್ಲಿ ಮತ್ತು ಅವ್ರ ಮಿಸ್ಸಸ್ ಅವ್ರಿಗೆ ಪ್ಲೇಯಿಂಗ್ ಕಿಸ್ ಇದೆಲ್ಲ ಮಾಡ್ತಿದ್ರು ಅವರು. ಬಟ್ ಆದರೆ ಈ ಮ್ಯಾಚ್ ಒಳಗೆ ಅವ್ರಿಗೆ ಅದೊಂದು ಸ್ಯಾಟಿಸ್ಫ್ಯಾಕ್ಷನ್ ಇರಲಿಲ್ಲ ಅನಿಸುತ್ತೆ. ಇನ್ನೂ ಸ್ಪೀಡಾಗಿ ಆಡಬಹುದು ಇತ್ತಂತೇಳಿ. ಮತ್ತಿನ್ನು ಈ ಕೊನೆಯದಾಗಿ ನೋಡೋದಾದರೆ, ವಿರಾಟ್ ಕೊಹ್ಲಿ ಅವರು ಸ್ಲೋ ಆಡ್ಕೊತ ಬಂದಿದ್ದಾರಂತ ನಮಗೆಲ್ಲರಿಗೂ ಗೊತ್ತು. ಆದರೆ ಅವರು ಯಾವಾಗ ಸ್ಲೋ ಆಡ್ಕೊತ ಬಂದ್ರಲ್ಲ, ಅವರು ಆ ಒಂದು ಮುಂದಿನ ಹಂತದ ಬ್ಯಾಟಿಂಗ್ ಒಳಗೆ ಅವರು ಏನು ಬಾಲ್ ಹೆಚ್ಚಾಗಿ ರನ್ ಕಡಿಮೆ ಇರ್ತಿದ್ವಲ್ಲ, ಅದನ್ನು ಅವರು ಸಮದೂಗಿಸ್ಕೊಳ್ಳೋದಕ್ಕೆ ಅವ್ರಿಗೆ ಏನು ಬೇಕು ಅದನ್ನೆಲ್ಲ ಪ್ರಯತ್ನ ಮಾಡ್ತಿದ್ರೆ. ಎಷ್ಟೋ ಸಲ ಮಾಡಿದ್ದಾರೆ. ಅದಕ್ಕೆ ಅವ್ರಿಗೆ ವಿಶ್ವದ ಶ್ರೇಷ್ಠ ಬ್ಯಾಟ್ಸ್ಮನ್ ಅಂತೇಳಿ ಅಂತಾರೆ, ಸುಮ್ಮನೆ ಅನ್ನೋದಿಲ್ಲ. ಮತ್ತಿನ್ನು ವಿರಾಟ್ ಕೊಹ್ಲಿ ಅವ್ರನ್ನ ರಿಟೈರ್ಡ್, ಈ ಥರದ ಸಿಚುವೇಶನ್ಸ್ಗಳು ನೆಕ್ಸ್ಟ್ ಬಂದಾಗ ವಿರಾಟ್ ಕೊಹ್ಲಿ ಅವ್ರನ್ನ ರಿಟೈರ್ಡ್ ಹರ್ಟ್ ಮಾಡ್ತಾರಾ ಅಥವಾ ಮಾಡಬಹುದಾ? ನಿಮಗೆ ಅನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸ್ರಿ. ಅಷ್ಟೇ ಅಲ್ಲ, ಮತ್ತು ಪಾಂಡ್ಯ ಬ್ರದರ್ಸ್ ಬಗ್ಗೆ ಏನು ಅನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸ್ರಿ. ಇನ್ನು ನಮ್ಮ RCB ಅವರು ಮಾಡಿದಂಥ ರೆಕಾರ್ಡ್ ಏನೈತಲ್ಲ, ಆ ರೆಕಾರ್ಡ್ ನಿಮಗೇನು ಅನಿಸ್ತದೆ, ಆ ರೆಕಾರ್ಡ್ ಬಗ್ಗೆ ಅಂತೇಳಿ ಕಮೆಂಟ್ ಮಾಡಿ ತಿಳಿಸ್ರಿ. ನಮಸ್ಕಾರ.